ವಕ್ಫ್ ವಂಚನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಅನ್ವರ್ ಮನಪಾಡಿ ಮತ್ತು ಜಮೀರ್ ಅಹಮದ್ ಖಾನ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ತನ್ವೀರ್ ಸೇಠ್ ಏನು ಹೇಳ್ತಾರೆ ಕಣ. ತನ್ವೀರ್, ತಮ್ಮದು ಹೆಸರಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಇದರಲ್ಲಿ. ಅದು ಮಾಧ್ಯಮದ ಮೂಲಕ ನನಗೂ ತಿಳಿದು ಬಂದಿದ್ದು. ಇಲ್ಲೇ ಅನ್ವರ್ ಅವ್ರು ಕೂತಿದ್ದಾರೆ, ಅವ್ರ ಹತ್ರ ಕೇಳಬೇಕಾಗುತ್ತೆ ನಾನು. ಈಗ ಬಹುಶಃ ಈಗ ಅನ್ವರ್ ಮಾರ್ಪಾಡಿ ಅವರು ಯಾವ ಒಂದು ವಿಚಾರ ಇವ್ರಿಗೆ ಪ್ರೇರಣೆ ಕೊಡ್ತು ಅಂತ ಹೇಳಿದ್ದಾರೆ. ಬಹುಶಃ ಇದೆಲ್ಲ ನಡೆದಿರುವಂಥದ್ದು ನವಂಬರ್ 2011ರಲ್ಲಿ. ನವಂಬರ್ 10ನೇ ತಾರೀಕು ಅನ್ವರ್ ಅವರು ಬೀದರ್ ಜಿಲ್ಲೆಗೆ ಇವರು ಪ್ರವಾಸ ಕೈಗೊಂಡು ಅಲ್ಲಿ ನಡೆದಂಥ ಘಟನೆ ಈಗ ಹೇಳಿದ್ದಾರೆ. ನವಂಬರ್ 19ನೇ ತಾರೀಕು ಇವರು ಪ್ರಾರಂಭ ಮಾಡಿದ್ರು ಅಂತ ಏನು ಹೇಳಿದ್ರು. ಬಹುಶಃ ನಾನು ಇಲ್ಲಿ ಒಂದು ನೆನಪು ಮಾಡಿಕೊಡುವಂಥದ್ದು, 2009ರಲ್ಲಿ ನಮ್ಮ ವಕ್ಫ್ ಮಂಡಳಿಯನ್ನು ಸೂಪರ್ಸೀಡ್ ಮಾಡಿಸ್ತಾರೆ ಸರ್ಕಾರ, ಕೋರ್ಟ್ಗೆ ಹೋಗಿ ಎಲ್ಲ ಬಂದು. 2011 ಸೆಪ್ಟೆಂಬರ್ನಲ್ಲಿ ಹೊಸ ಮಂಡಳಿ ರಚನೆ ಬರುತ್ತೆ. ಹೊಸ ಮಂಡಳಿಯಲ್ಲಿ ನಾನು ಕೂಡ ಈ ಪ್ರಸ್ತುತ ಇರುವಂಥ ಮಂಡಳಿಯಲ್ಲಿ ಸದಸ್ಯನಾಗಿದ್ದೇನೆ. ಎಲ್ಲಾದರೂ ಇಂಥದ್ದೊಂದು ನಡೆದಿದೆ, ತಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಹೇಳುವಂಥ ಒಂದು ವಿಚಾರ ಬಂದಿರ್ತಾ ಇದ್ದರೆ ನಾವು ಕುಂತು ಏನಾಗಿದೆ ಅಂತ ಸತ್ಯಸಂಗತಿಗಳನ್ನ ಒಂದು ಶೋಧನೆ ಮಾಡುವಂತಹ ಅಥವಾ ಒಂದು ಯಾರು ಆರೋಪಿಗಳಿದ್ದಾರೆ ಅಥವಾ ಎಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅದನ್ನು ನೋಡುವಂಥ ಒಂದು ವಿಚಾರ ಬರ್ಬೋದಿತ್ತು. ಈಗ ಅಲ್ಲಾ ಬಗಶ್ ಅಂತ ಇಲ್ಲಿಂದ ನಾವು ನಿಯೋಜನೆ ಮಾಡಿ ಇಲ್ಲಿಂದ ಅಧಿಕಾರಿಗೆ ಕಳಿಸ್ಕೊಟ್ಟಂಥದ್ದು. ಇವತ್ತು ಬಹುಶಃ ನಾವು ಹೇಳಂಗಿದ್ರೆ ಅಲ್ಪಸಂಖ್ಯಾತರ ಇಲಾಖೆ ಪ್ರತ್ಯೇಕವಾಗಿ ಬೇಕು ಅಂತ ಕೇಳುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂಥ ಸಿಬ್ಬಂದಿ ಕೊರತೆ ಒಂದು ಕಡೆ ಇದೆ. C&R ರೂಲ್ಸ್ ಈಗ ನಾವು ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಇದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹತ್ರ ಒಬ್ಬ ಅಧಿಕಾರಿ ಬಿಟ್ಟರೆ ಇನ್ನೊಬ್ಬ ಅಧಿಕಾರಿ ಇಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ನೋಡಿ ಈಗ ಪ್ರಸ್ತುತ ನಾವು ಹೊಸ ಮಂಡಳಿ ರಚನೆ ಆದ ಮೇಲೆ ವಿಭಾಗೀಯ ಮಟ್ಟದ ಅಧಿಕಾರಿಗಳನ್ನ ನಾವು ತಗೋಬೇಕು, ಇನ್ನೂ ಹೆಚ್ಚಿನ ಅಧಿಕಾರಿಗಳನ್ನ ನಾವು ಇಟ್ಕೋಬೇಕು ಅನ್ನೋದು ನಾವು ಈಗಾಗಲೇ ಚರ್ಚೆ ಮಾಡ್ತಾಯಿದ್ವಿ. ಬಹುಶಃ 2 ಘಟನೆಗಳು ನಮ್ಮ ಮುಂದೆ ಬಂದಂಥದ್ದು. ಒಂದು, ಬೀದರ್ನಲ್ಲಿ ನಡೆದಂಥ 180 ಎಕರೆ ಪ್ರದೇಶವನ್ನು ಇವರು ಹೋಗಿ ವೀಕ್ಷಣೆ ಮಾಡಿರುವಂಥದ್ದು. ಒಂದು ಭಾಗದ ವೀಕ್ಷಣೆ ಮಾಡಿದ್ರು, ಮತ್ತೊಂದು ಕಡೆ ಇನ್ನೊಂದು ಸಮುದಾಯದವರು ಬಡಾವಣೆಗಳ ರಚನೆ ಮಾಡಿದ್ದಾರೆ. ಅಲ್ಲಿರುವಂಥ ಸ್ಥಳೀಯ ಸಂಸ್ಥೆಯವರು ಒಂದು ಬಡಾವಣೆಗೆ ನಕ್ಷೆ ಅನುಮೋದನೆ ಮಾಡಿ ಬಡಾವಣೆಗಳು ಬಂದ್ಬಿಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಅದು ಏನಾಗಿದೆ ಪ್ರತ್ಯೇಕವಾಗಿ ನಾವು ಅದನ್ನು ತಗೊಳ್ಳುವಂಥದ್ದು ಆಗುತ್ತೆ. ಇವತ್ತು ಏನು ವಫ್ ಆಸ್ತಿಗಳ ಸಂರಕ್ಷಣೆ ಮಾಡುವಂಥದ್ದಕ್ಕೆ ನಮ್ಮ ಮುಂದೆ ಇರುವಂಥ ಕಾಯ್ದೆ. ಸೊ ಇದರಲ್ಲಿ ಈಗ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಒಬ್ಬ ವಫ್ ಮಂಡಳಿಯ ಅಧಿಕಾರಿ ಯಾರು ಬೀದರ್ ಜಿಲ್ಲೆಯಲ್ಲಿದ್ದರು, ಅವರಿಗೆ ಈ ಎಲ್ಲ ವಿಚಾರಗಳು ಯಾವ ತೀವ್ರತರವಾದಂಥ ಈ ಪೊಲೀಸರು ಮತ್ತೊಂದು ನಮ್ಮ DC ಇದರಿಂದ ಆಗಿದ್ದಂಥದ್ದು ಹೃದಯಾಘಾತಕ್ಕಿಂತ ಅಬ್ದುಲ್ ಗನಿ ಅಂದ್ಬಿಟ್ಟು ನಮ್ಮ ವಫ್ ಅಧಿಕಾರಿ ಬೀದರಲ್ಲಿ ಇವರ ಪ್ರವಾಸದ ನಂತರ 3 ದಿವಸದ ನಂತರ ಅವ್ರು ತೀರೋಗ್ತಾರೆ. ಸೊ ಇದೆಲ್ಲ ಒತ್ತಡ ಎಷ್ಟು ಪ್ರಮಾಣದಲ್ಲಿ ಬಿದ್ದಿರ್ತದೆ ಅನ್ನೋದು ಒಂದು. ನನ್ನ ಒಂದೇ ಒಂದು ಪ್ರಶ್ನೆ, ಆರೋಪ ನೀವು ಹಾಕುವಂಥದ್ದು ಬಹಳ ಸುಲಭ. ಯಾರು ಬೇರೆಯವರಲ್ಲ. ರಾಜಕಾರಣದಲ್ಲಿ ಸಮಾಜದ ಒಂದು ಸೇವೆಯಲ್ಲಿ ನಾವೆಲ್ಲ ತೊಡಗಿರುವಂಥದ್ದು. ಭಾರತೀಯ ಒಂದು ಕಾನೂನು ಸುವ್ಯವಸ್ಥೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ಹಾಕುವಂತಹ ವ್ಯಕ್ತಿಗೂ ನಿನ್ನ ಕೊನೆ ಆಸೆ ಏನು ಕೇಳುವಂತಹ ಒಂದು ಭ್ರಮೆ ನಾವು ಇಟ್ಕೊಂಡಿರುವಂಥದ್ದು. ನಿಮ್ಮ ಹತ್ರ 108 ವಿಚಾರಗಳು ನಿಮ್ಮ ಮುಂದೆ ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇಂಥ ಆರೋಪ ನಿಮ್ಮ ಮುಂದೆ ಬಂದಿದೆ, ನೀವು ಏನಾದರೂ ಸ್ಪಷ್ಟೀಕರಣ ಕೊಡೋ ಬಯಸ್ತೀರಾ ಅಥವಾ ಏನಿದು ಅನ್ನೋದು ನೀವು ಯಾರಾದರೂ ಕೇಳುವಂಥದ್ದಾಗಿರ್ತಾ ಇದ್ದರೆ ನಿಜಕ್ಕೂ ಒಂದು ನಾವು ಅದನ್ನು ಸ್ವಾಗತ ಮಾಡ್ಬೋದಾಗಿತ್ತು. ಏಕರೂಪಕ್ಕೆ ನೀವು ಎಲ್ಲವೂ ತಗೊಂಡ್ಬಂದು ಇವತ್ತು ನಮ್ಮ ಮಾನ ಹರಾಜು ಮಾಡುವಂತಹ ಸಾರ್ವಜನಿಕ ಕ್ಷೇತ್ರದಲ್ಲಿ ಏಕಾಏಕಿ ಬಹುಶಃ ಅವರು ಹೇಳುವಂಥ ಸಂದರ್ಭದಲ್ಲಿ ಇವತ್ತು ವರದಿ ಸದನದಲ್ಲಿ ಮಂಡನೆ ಆಗಿಲ್ಲ, ನಾನು ಯಾರ ಹೆಸರು ನಾನು ಹೇಳಿಲ್ಲ ಅನ್ನೋದು ಪದೇ ಅವರು ನಿನ್ನೆಯಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಭಾಳ ಒಂದು ಒಳ್ಳೆಯ ವ್ಯಾಖ್ಯೆಯೂ ಕೂಡ ಹೇಳ್ತಾರೆ. ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೆಗಳ್ಮುಂಟು ನೋಡ್ಕೋತಾ ಇದ್ದಾರೆ ಅಂತ. ಮಾಧ್ಯಮದಲ್ಲಿ ನಮ್ಮ ಹೆಸರು ಬಂದ ಮೇಲೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರುವಂಥದ್ದು, ನಮಗೇನು ನೇರವಾಗಿ ಬಂದು ಮಾತಾಡಬೇಕು ಅನ್ನೋದಲ್ಲ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವಫ್ ಸಂಸ್ಥೆ ವಫ್ ಮಂಡಳಿ ರಚನೆ ಆದಂತಹ ಸಂದರ್ಭ ಇವತ್ತು 1954ನೇ ಇಸ್ವಿಯಿಂದ ಈವರೆಗೂ ಎಷ್ಟು ಹಗರಣಗಳು ನಡೆದಿದೆ, ಈ ಹಿಂದೆ ಯಾರ್ಯಾರಿದ್ರು ಅನ್ನೋದು ಎಲ್ಲ ಏಕಾಂಗಿಯಾಗಿ ಯಾರ್ಯಾರು ರಾಜಕಾರಣದಲ್ಲಿ ಇದ್ರೋ ಸೇವೆ ಸಲ್ಲಿಸಿದಂಥ ಅನೇಕ ಮಹಾನ್ ನಾಯಕರುಗಳಿಗೆ ಇವತ್ತು ಇರುವಂಥವರು, ನಮ್ಮನ್ನು ಅಗಲಿ ಹೋಗಿರುವಂಥವ್ರು ಎಲ್ಲರ ಹೆಸರೇ ಅದರಲ್ಲಿ ನಮೂದಿಸಿದ್ದಾರೆ ಅಂತ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ. ಸೊ ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಸತ್ಯ ಸಂಗತಿ ನಮ್ಮ ಮುಂದೆ ಬರಬೇಕಾದ್ರೆ ಇವತ್ತು ಏನಾಗಿದೆ,
ಇವತ್ತು ಕೆಲವೊಂದು ನಿಯಮಗಳಿಲ್ಲ, ನಾವು ಏನು ರಚನೆ ಸರ್ ಮಾಡ್ತೀವಿ. ನೀವು ಕೂಡ ವಕ್ಫ್ ಮಂಡಳಿ ಸದಸ್ಯರು ಈಗ ಹೌದು ಈ ಬಾರಿ ಸೊ ನೀವು ನೋಡಿದಾಗೆ ಈಗ ಎಲ್ಲಾದ್ರೂ ವಕ್ಫಿನ ಜಾಗಗಳು ಈ ತರ ದುರ್ಬಳಕೆ ಆಗಿರೋದು ಆ ತರ ಆಗಿದ್ದು ಹೌದಾ? ಇಲ್ಲಿ ನೋಡಿ ಒಂದು ನಿಮ್ಮ ಗಮನಕ್ಕೆ ಬಂದಿದೆ? ಮುಂಚಿತವಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ ಬಯಸ್ತೇನೆ ನಾನು. Yes. ಇವರು ಯಾಕೆ ವಕ್ಫ್ ಬೋರ್ಡ್ದವರಿಗೆ ಹೇಳಿಲ್ವಾ ಅಂತ ಹೇಳಿ ನಿಜವಾಗಿ ಹೇಳಬೇಕಾದ್ರೆ ನಾವು ಪ್ರತಿ ಸಲ ಹೋಗಬೇಕಾದ್ರೆ ಅನೀಸ್ ರಾಜ್ ಇವರ ಸಿ ಅವರಿದ್ದಾರೆ, ನಾವು ಈಗ ಹೋಗ್ತಾ ಇದ್ದಾರೆ, ನೀವು ಯಾರಾದ್ರೂ ಬಂದಲ್ಲಿ ಪ್ರತಿನಿಧಿಸಬೇಕು ಬರ್ಬೇಕಂತ ಹೇಳಿದ್ರೆ ಅನೀಸ್ ರಾಜ್ ಅವರು ನಾನು 3 ದಿವಸ ಇದ್ರು ಕೂಡ ಬಂದಿಲ್ಲ. ಕಡೆ 4 ದಿವಸ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದೆ ನಾನು, ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ ಹೋಗ್ತಾ ಇದ್ದೆ. ಏನ್ ರೀಸನ್ ಇಲ್ಲಿ ಕೇಳಿ ಹೇಳಿದಾಗ ಕಡೆಗೆ ಬಂದಿಲ್ಲ ಚೀಫ್ ಎಕ್ಸಿಕ್ಯೂಟಿವ್ ಅನೀಸ್ ರಾಜ್ ಅಂತ ಹೇಳಿ ಸಿಇಒ. ಕಡೆಗೆ ನಾನು ಜಮೀರ್ ಪಾಷಾ ಅವ್ರಿಗೆ ಹೇಳಿದ್ದೆ, ವಾಟ್ ಡಸ್ ಹಿ ಮೀನ್ ಬೈ ನಾಟ್ ಕಮಿಂಗ್ ಅಂತ ಕೇಳಿ ಜೋರ ಕೇಳಿದೆ ನಾನು. ಅಲ್ಲ ನೀವು ಕೇಳಿ, ಅಲ್ಲ ಅದು ಮುಚ್ಚು, ಬೇಕಾದಷ್ಟು ಟೈಮ್ ಕೊಟ್ಟಿದ್ದೆ ಅವರಿಗೆ, ಬೇಕಾದಷ್ಟು ಇಲ್ಲ ಬೇಕಾದಷ್ಟು ಟೈಮ್ ಕೊಡ್ತಿದ್ದೆ ನಾನು. ಸಾರಿ ನೋಡಿ ನಿಮ್ಮ ಮಧ್ಯದಲ್ಲಿ ಮಾತಾಡಬಾರ್ದು. ಮಿಸ್ಟರ್ ಜಮೀರ್ ಖಾನ್ ಮಧ್ಯದಲ್ಲಿ ಮಾತಾಡಬಾರ್ದು. ಇಲ್ಲ ಒಂದು ಕೇಳಿ, ನಾನು ಕರೆದಾಗ ಬೇಕಾದಷ್ಟು ಟೈಮ್ ಕೊಟ್ಟಿದ್ದೇವೆ, ಅವ್ರು ಬಂದಿಲ್ಲ. ಜೋರ್ ಮಾಡಿದಾಗ ನಾನು ಮುಗಿಸ್ತೇನೆ ಮಾತಾಡಿದೆ. ಅದರ ನಂತರ ಹೇಳ್ತಾನೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವರು ಒಫಿಷಿಯಲಿ ಆಗಿ ಬಾಯ್ಕಾಟ್ ಮಾಡಿದ್ದಾರೆ. ಬಾಯ್ಕಾಟ್ ಮಾಡಿದ ಕಾಗದ ನಮ್ಮ ಆಫೀಸ್ ಕಳಿಸಿದ್ದಾರೆ, ನಾವು ಬರ್ತಾ ಇಲ್ಲ, ಬಾಯ್ಕಾಟ್ ಬಂದಿಲ್ಲ. ಈಗ ಸರ್ ಅವ್ರು ಹೇಳಿದ್ರಲ್ಲಿ ಸರ್ ಒಂದ್ ನಿಮಿಷ ಬಾಯ್ಕಾಟ್ ಮಾಡಿದ್ದಾರೆ. ಈಗ ಇವರು ಏನು ಪವರ್ಸ್ ಇಲ್ಲ ಇದು ಮಾಡಕ್ಕೆ, ಏನೋ ಒಳ್ಳೆ ಕೆಲಸ ಮಾಡಿದಾರೆ ಅಸೆಂಬ್ಲಿ ಏನೋ ಇವ್ರನ್ನ ಧನ್ಯವಾದಗಳು ಸಲ್ಲಿಸಿದ್ದೀನಿ. ಒಳ್ಳೆ ಮುಂಚೆನೇ ಆಗ್ಬೇಕಾದ್ರೆ ಕೆಲಸ ಮಾಡಿ ಅವ್ಯವಹಾರ ನಡೆದಿದೆ ಇಲ್ಲ ಅಂತ ಧನ್ಯವಾದ ವರದಿ ಸಲ್ಲಿಸಿದ್ದಕ್ಕೆ ನಾವು ಮಾತಾಡೋಣ. ಇವ್ರು ಇಲ್ಲ ರೈಟ್ಸ್ ಇಲ್ಲ ಪವರ್ಸ್ ಇಲ್ಲ, ಆದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರೋ ಮಾಡ್ಬೇಕಾಗಿದ್ದ ಕೆಲಸ ಇವ್ರು ಮಾಡೋರೆ. ಒಂದೇ ಸತಿ ಅಲ್ಲ ನಿಮ್ಗಳೆಲ್ಲ ಹೆಸರಿದೆ ಅಂತ ಹೇಳ್ಬಿಟ್ಟು ಧನ್ಯವಾದ ಸಲ್ಲಿಸ್ತೀರಿ ಹೆಂಗದ? ನನ್ನ ಹೆಸರು ಬಂದೇ ಬರ್ತಿಲ್ಲ, ಮೈಲಾಗ್ತಾನೆ. ಈಗ ಯಾರ ಹೆಸರು ಇದೆ ಯಾರ ಹೆಸರು ಇಲ್ಲ ಗೊತ್ತಾಗ್ತದೆ. ಈಗ ನಾನು ಹೇಳೋದು ಒಂದೇ ಬಾರಿ 2 ಲಕ್ಷ ಹೇಳೋರಿಲ್ಲ ನೋಡಿ, ಅವರಲ್ಲ ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಮಾತನ್ನ ಒಂದು ಅಲ್ಲ ಗಳಿಸ್ತದೆ. ಯಾಕಂದ್ರೆ ಇದು ನಮ್ಮ ವಕ್ಫ್ ಬೋರ್ಡಿನ ಕಾನೂನು, ಅದರ ಬೇಕಾದ್ರೆ ಇರೋದು ಬೈಲಾಸ್ ಚಾಪ್ಟರ್ 3 10 ನಲ್ಲಿ ಎಚ್ ಏನ್ ಹೇಳ್ತಾರೆ ನೋಡಿ, ಟು ಸ್ಟಡಿ ಎನಿ ಮ್ಯಾಟರ್ ವಿಚ್ ಇನ್ ದ ಒಪಿನಿಯನ್ ಆಫ್ ದ ಕಮಿಷನ್ is important from the point of view of the welfare and development of the minority. What is the constitution of commission? Wait, let me finish. Development of minorities and make appropriate recommendation. Okay. Then you go to this HI to consider the grievances of the minorities and to suggest appropriate solution from time to time. J, to look into specific complaints. Specific complaints regarding deprivation of rights and safeguards of minority and take up such matter with appropriate authority. Yes. Fine. Can you just come back to section 1 and to say that what constitutes the commission? It is only the chairman, secretary and one member. I'll tell you. I'm telling you. ನೀವು ಬೆಂಜಮಿನ್ ಅವರು, ನಿಮ್ಮ ಕಾರ್ಯದರ್ಶಿ ಅತೀಕ್ ಅವರು ಮತ್ತೆ ನೀವು 3 ಜನ ಸೇರಿ ಮಾಡಿರುವಂತ ವರದಿ ಅಂತ ಹೇಳ್ತೀರಾ ನೀವು. Will it constitute the commission? No, commission's committee. We have taken appropriate permission in our meeting. ಬೋರ್ಡ್ ಮೀಟಿಂಗ್ ಅಲ್ಲಿ ಮಾಡಿ ಯಾರು ಬರ್ತಾರೆ ಅಂತ ಹೇಳಿ he should not forget that he himself is a politician. He is not a bureaucrat. ಈಗ ಯಾವುದೋ ಅಧಿಕಾರಿ ಬಂದಿಲ್ಲ ಅಂತ ಹೇಳಿದಾಗ when we ourselves are members of that board, ನಮ್ಗೆ ಯಾರಿಗಾದ್ರೂ ಹೇಳ್ಬೇಕಿತ್ತು ನಿಮ್ಮ ಸಿಇಒ ನೋಡಿ ಕರೆದ್ರು ಬರ್ತಾ ಇಲ್ಲ ಅಂತ. ನಾವು ಅದನ್ನ ಸರಿ ಮಾಡಬಹುದಂತದ್ದು. ಈಗ ಇಲ್ಲಿ ಏನಾಗುತ್ತಂತ ಹೇಳಿದ್ರೆ 10ನೇ ತಾರೀಕು ಇವ್ರು ಭೇಟಿ ಮಾಡ್ತಾರೆ,
ನಂತರ ನಮಗೆ ಈ ಎಲ್ಲ ಎಪಿಸೋಡ್ ಗೊತ್ತಾದ ಮೇಲೆ ಮಂಡಳಿಯಿಂದ ನಾವು ಬೆಂಗಳೂರಲ್ಲಿ ಕೂತು ಸಭೆ ಮಾಡೋದು ಸರಿಯಲ್ಲ, ವಿಭಾಗೀಯ ಮಟ್ಟದಲ್ಲೇ ಹೋಗಬೇಕು. ಅನ್ವರ್ ಮಾರ್ಪಡಿ ಅವರು ಈ ಸೀರಿಯಸ್ ಇಶ್ಯೂನ ಹೇಳಿರುವಂಥ ಜಾಗಕ್ಕೇ ನವೆಂಬರ್ 23ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ನಮ್ಮ ಸಭೆ ನಡೆಯುತ್ತೆ, ವಕ್ಫ್ ಮಂಡಳಿಯ ಸಭೆ. ಇದನ್ನ ನಾವು ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಅಲ್ಲಿಂದ ನಾವು ಬಂದು 23ನೇ ತಾರೀಕು ನಾವು ಸಭೆ ಮಾಡಿ ಇನ್ನೂ ಪ್ರೊಸೀಡಿಂಗ್ಸ್ ಡ್ರಾ ಮಾಡಿಲ್ಲ, ಇವರ ಪತ್ರ ಬರುತ್ತೆ, ಸರಿಯಾಗಿ ಇವರು ಅಲ್ಲಿಂದ ಒಂದು ಪತ್ರ ಕಳಿಸ್ತಾರೆ, ಹರೀಶ್ ಸಿರಾಜ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು, ಇರುವಂಥ ಅಧಿಕಾರಿಗಳನ್ನ ಅಮಾನತ್ ಮಾಡಬೇಕು, ಮತ್ತೊಂದು ಅಂತ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುತ್ತೆ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಅಂಡರ್ ಸೆಕ್ಷನ್ 97 ಆಫ್ ದಿ ಆ್ಯಕ್ಟ್ ಗವರ್ಮೆಂಟ್ ಕ್ಯಾನ್ ಸ್ಪೆಸಿಫಿಕಲಿ ಫಾರ್ ದಿ ವೆಲ್ಫೇರ್ ಆಫ್ ದಿ ಬೋರ್ಡ್ ಏನಾದರೂ ಡೈರೆಕ್ಷನ್ಸ್ ಕೊಡ್ಬೋದು, ನಾಟ್ ಟು ಇಂಟರ್ಫಿಯರ್ ಇನ್ ದಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಹಾಗಿದ್ರೂ ಸಹ ಎಸ್ ಅ ಮ್ಯಾನ್ ಲೈಕ್ ಅನ್ವರ್ ಮಾರ್ಪಡಿ ಹ್ಯಾಸ್ ರೈಸ್ ಸಮ್ ಇಶ್ಯೂ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಕಮ್ಯುನಿಟಿ, ಆಯಿತು ಈ ಅಧಿಕಾರಿಗಳನ್ನ ಅಮಾನತ್ ಮಾಡಿ ಅಂತ ಮಾಡಿಸ್ತೀವಿ ನಾವು. ಇಷ್ಟೆಲ್ಲ ಮಾಡ್ಕೊಂಡು ಬಂದಮೇಲೆ ಜಮೀರ್ ಪಾಷಾ ಅವ್ರನ್ನ ಕರೆದು ನಾವು ಮಂಡಳಿಯ ಮಾಡಬೇಕಾದ್ರೆ CSR to intervene, ಚೀಫ್ ಸೆಕ್ರೆಟರಿ ಟು ಇಂಟರ್ವೆನ್. ಓಕೆ ಸರ್, ಈಗ ವಿಷಯ ಮಾತಾಡಿ ಪ್ಲೀಸ್. ಈಗ ನಾನು ಮಾತಾಡುವಾಗ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡಿರ್ಲಿ ಎಲ್ಲರೂ. ನನ್ನ ವಿಚಾರ ನಾನು ಮಾತಾಡಲಿಲ್ಲ. ಏನಂದ್ರೆ ನಾವು ಈಗ ಇದು ಏನಾಗಿದೆ, ಒಂದು ರಿಪೋರ್ಟ್, ಒಂದು ವರದಿ. ಆಸ್ ಜಮೀರ್ ಅವರು, ತನ್ವೀರ್ ಅವರು ಹೇಳಿದಾಗೆ, ಗುಡ್, ಸಮ್ವೇರ್ ಸಮಥಿಂಗ್ ಹ್ಯಾಡ್ ಟು ಸ್ಟಾರ್ಟ್, ಇಟ್ ಹಸ್ ಸ್ಟಾರ್ಟೆಡ್. ಓಕೆ, ವಕ್ಫ್ ಬೋರ್ಡಿಗೆ ಒಂದು ಕ್ಲೀನಿಂಗ್ ಪ್ರೋಸೆಸ್ ಆಗಬೇಕಿತ್ತು, ಅದು ಆಗಿದೆ. ಈಗ ಇದು ಯಾವ ಥರ ಇವ್ರು ಮಾಡಿದ್ದಾರೆ, ಇವ್ರಿಗೆ ಇದು ಮಾಡಲಿಕ್ಕೆ ಯಾವ ಅಧಿಕಾರ ಇದೆ, ಯಾವ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ, 4 ತಿಂಗಳಲ್ಲಿ ಇಷ್ಟೊಂದು 2 ಲಕ್ಷ ಕೋಟಿದು ರಿಪೋರ್ಟನ್ನು ತಯಾರು ಮಾಡಿದ್ರ, ಇವ್ರು ಎಲ್ಲೆಲ್ಲಿ ಕೂತರು, ಯಾವ್ಯಾವ ಬೈಠಕಲ್ಲಿ ಏನೇನು ಆಯಿತು, ಇದನ್ನೆಲ್ಲ ನೋಡಿದಾಗ ಇಟ್ ಲುಕ್ಸ್ ಲೈಕ್ ಎ ಟೋಟಲ್ ಪೊಲಿಟಿಕಲ್ ಮೋಟಿವೇಟೆಡ್ ರಿಪೋರ್ಟ್ ಥರ ಇದು 100% ಇದೆ. ಬಿಕಾಸ್ ಇಲ್ಲೇನಾಗಿದೆ, ಸಿ ವಕ್ಫ್ ಅನ್ನೋದು ಟುಡೇ ಇಟ್ ಈಸ್ ಅನ್ ಆಟೋನಮಸ್ ಬಾಡಿ. It is not under any this one. It's a central government's body. It is actually, and minority commission is a state body. Two different things. Okay. ಈಗ ವಕ್ಫ್ ಬೋರ್ಡ್ ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದಾಗ ಅಲ್ಲಿ ನಡೆದಂಥ ರಾಜಕೀಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಐ ಥಿಂಕ್, ಅಲ್ಲಿ ನಡೆದಂಥ ರಾಜಕೀಯದಲ್ಲಿ ಅವ್ರಿಗೆ ಬೇಕಾದಂಥವ್ರು ಕೆಲವರು BJP ಪಕ್ಷದಲ್ಲಿ ಬೇಕಾದಂಥವ್ರು ಕೆಲವರು ಅಧ್ಯಕ್ಷರಾಗಕ್ಕಾಗಲಿಲ್ಲ, ಬೇರೆ ಏನೋ ಆಯಿತು, ಕ್ರಾಸ್ ವೋಟಿಂಗ್ ಆಯಿತು, ಇದೆಲ್ಲ ಆದಮೇಲೆ ಅಲ್ಲಿಂದ ಇದು ಶುರುವಾಗಿದೆ. ಆಮೇಲೆ ಇದರಲ್ಲಿ ವಕ್ಫ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ನ ಕ್ರಿಯೇಟ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ರೆವೆನ್ಯೂ ಅಲ್ಲಿ ಇದ್ದಂಥ ವಕ್ಫಿನ ಆಸ್ತಿಗಳನ್ನ ಬೇರೆ ಮಾಡಿ ತಂದಿಟ್ಟಂಥ ಫಾದರ್ ಆಫ್ ವಕ್ಫ್ ಮೂವ್ಮೆಂಟ್ ಇನ್ ಕರ್ನಾಟಕ ಸನ್ಮಾನ್ಯ ಅಜೀಜ್ ಸೇಠ್ರ ಬಗ್ಗೆ ಬಹುಶಃ ಯಾರೂ ಕೂಡ ಮಾತಾಡಿದ್ರೆ ನಾವು ಯಾರೂ ಇಷ್ಟಪಡದೇ ಇರುವಂಥ ವಿಚಾರ. ಅವರ ಹೆಸರು ಕೂಡ ಹಾಕಿ ಇದರಲ್ಲಿ ಇದೆ ಅನ್ನೋದನ್ನ ನಾವು ಕೇಳಿದ್ದೀವಿ. ಈಗ ಇದನ್ನೆಲ್ಲ ನಮ್ಮ ಕೈಲಿ ಖಂಡಿತವಾಗಿ ಸಹಿಸಕ್ ಆಗಲ್ಲ. ಮಾಡಿರೋದನ್ನ ಹೇಳಿದ್ರೆ ಬೇಕು ಅಂತ ಇದನ್ನೆಲ್ಲ ಮಾಡ್ಯಾರ ಅಂತಿರ್ತಾವೆ. ಒಂದ್ ನಿಮಿಷ ಅಜೀಜ್ ಸೇಠ್ ಅವ್ರು ಮಾಡಕ್ ಸಾಧ್ಯನೇ ಆಗಲ್ಲ, ಅದು ಯಾರು ಒಪ್ಪಲ್ಲ. ಒಂದ್ ನಿಮಿಷ, ಸಾಮಾನ್ಯ ಜನನೂ ಒಪ್ಪಲ್ಲ ಅದಕ್ಕೆ. ಇದನ್ನ ಅಜೀಜ್ ಸೇಠ್ ಹೆಸರು ಇದೆ ಅಂತ ಇದರಲ್ಲಿ ಕ್ರಿಯೇಟೆಡ್ ಇಲ್ಲಿ ಏನಿತ್ತು ಅಂದ್ರೆ ಮೊದಲು ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಈ ಒಂದು ಸರ್ ಒಂದ್ ನಿಮಿಷ ಅವ್ರು ಮಾತಾಡ್ತಾ ಇದ್ದಾರೆ. ಇದನ್ನ ಅಜೀಜ್ ಸೇಠ್ ಅವರಂತವ್ರ ಹೆಸರುಗಳನ್ನ ಬಂದಾಗ ನಮ್ಗೆ ಖಂಡಿತವಾಗಿ ಅದು ಒಪ್ಕೊಳ್ಳಕ್ ಆಗದೆ ಇರುವಂತ ವಿಚಾರ. ಅದರಲ್ಲಿ ಏನು ಅಂದ್ರೆ ಆವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಇದು. ಓಕೆ, ಮುಜರಾಯಿ ಇಲಾಖೆ ಇವೆಲ್ಲ ಒಂಥರ ಅದನ್ನ ಬೇರೆ ಮಾಡಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಸುಮಾರು ಜನಕ್ಕೆ ನಮ್ಮ ರಾಜ್ಯದಲ್ಲಿ 100 ಎಕರೆ 200 ಎಕರೆ 500 ಎಕರೆ ಎಲ್ಲಾನು ದಾನ ಮಾಡಿದ್ದಾರೆ. ಟು ಟೇಕ್ ಕೇರ್ ಆಫ್ ದರ್ಗಾ ಅಂಡ್ ಮಾಸ್ಕ್ ಅಲ್ಲಿ ನೋಡ್ತಾ ಇದ್ದಂಥವ್ರಿಗೆ ಕೊಟ್ಟಿರೋದು. ಅಲ್ಲೇ ಮುತುವಲ್ಲಿ ಗೊತ್ತಿದ್ದ ವಿಷಯ ಅಲ್ಲ, ಹಿಸ್ಟ್ರಿ ನಿಮಗೆ ಗೊತ್ತಿದೆಯಾ ಇಲ್ಲ ಕೇಳಿಲ್ವಲ್ಲ? ನಾವು ನಿಮ್ಮ ಹತ್ರ ಕೇಳಿದ್ವಾ ಈಗ ಹಿಸ್ಟ್ರಿ? ಅಲ್ಲ, ನಿಮ್ಮ ಹತ್ರ ಹಿಸ್ಟ್ರಿ ಕೇಳಿದ್ವಾ? ನಿಮ್ಮ ಹತ್ರ ಹಿಸ್ಟ್ರಿ ಕೇಳಿಲ್ವಲ್ಲ? ನೀವು ಮಾತಾಡೋದು ನಾವು ಮಾತಾಡಿಲ್ಲ. ದಿಸ್ ಇಸ್ ನಾಟ್ ದ ವೇ. ಯು ಶುಡ್ ಲಿಸನ್. ಒಂದ್ ನಿಮಿಷ ಅವ್ರು ಹೇಳಿ. ನೀವು ಮಾತಾಡೋದು ಕೇಳಿ. ಸರ್ ಹೇಳಿ ಸರ್. ಇಲ್ಲಿ
ತೆಗೆದು ಅದು ಮಾಡೋದು ಕಂಪ್ಲೀಟ್ ಟ್ರ್ಯಾಕ್ ಐತೆ. ಅಲ್ಲ, see, you should- ಓಲೆ ಅಜಿತ್ ಶೆಟ್ಟರ್ ಹೆಸರಿದೆಯಲ್ಲ ಹೇಳ್ಬಿಡಿ ಸರ್ ಓಲೆ. ನಾನು ನೋಡಿ ಅಲ್ಲ, ಒಂದು ಹೇಳ್ತೇನೆ, ಹಕ್ಕು ಚಿತ್ರ ನಾವು ಅಲ್ಲ, ಹಕ್ಕು ಅದನ್ನೇ- ಚಿತ್ರ- ಅದಾದ್ರೆ ಹೇಳಿ. ಈಗ ಸುಮ್ನೆ ಹಿಂದೆ- ಜನಗಳು ಒಂದು Okay, ಮಟ್ಟದಲ್ಲಿ okay. ಅಲ್ಲ, ಜನಗಳು ಹಿಂದೆ ಹೇಳ್ತಾರೆ. ಮಾತಾಡುವಾಗ- ಹಕ್ಕು ಮಾತಾಡುವಾಗ- ಚಿತ್ರ ಮಾಡಿಗೆ ತಾಯಿ ತಾಯಿ ನಾವು ಬರೋದು ಇಲ್ಲಿ ಎಷ್ಟು- ಓಕೆ ಫೈನ್ ಹ್ಯಾರಿಸ್ ನೀವು ಮಾತ್ರ ಬಂದ್ರಿ ಹ್ಯಾರಿಸ್ ಸರ್ ಪ್ಲೇ ಅಲ್ಲ ಪ್ಲೀಸ್ ನೀವು ಮಾತ್ರ ಬಂದ್ರಿ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಚರ್ಚೆನ ಮುಂದುವರಿಸೋಣ. ಅಲ್ಲ, ಮಾತಾಡಕ್ಕೆ